ನಾನೇನು ಮಾಡ್ತಿದ್ದೀನಿ ಅಂತ ಕುತೂಹಲವಾಗಿ ನೋಡ್ತಾ ಇದ್ದೀರಾ. ಅದು ಈ ಕೆಟ್ಟೋಗಿರೋ ನಿಂಬೆಹಣ್ಣುಗಳು ಇಟ್ಕೊಂಡು ಇದನ್ನೆಲ್ಲ ಕಟ್ ಮಾಡಿ ನಾನು ಗೊಬ್ಬರಕ್ಕೆ ಹಾಕ್ತೀನಿ. ಎಲ್ಲ ಪಟ್ಕೊ ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಇದರಿಂದ ಎರೆಹುಳ ತುಂಬ ಆಗಿದೆ. ಒಂಥರ ಇದು ಹುಳಿ ಸಿಟ್ರಿಕ್ ಆ್ಯಸಿಡ್ ಅಂತಾರಲ್ಲ, ಅದು ಬಿದ್ದರೆ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಲಾಲ್ಬಾಗಲ್ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ನಾನು ಈ ಕ್ರಮ ಅನುಸರಿಸ್ತೀನಿ. ಇದು ವೆಜ್ ಕಟ್ಟರ್ಗೆಲ್ಲ ಹಾಕಿದ್ರೆ ಪುಡಿ ಆಗಲ್ಲ, ಹಾಗಾಗಿ ಕೈನಲ್ಲೇ ಕಟ್ ಮಾಡೋದು ಮಾಡ್ತಾರೆ. ಅವರು ವಾರಕ್ಕೊಂದ್ಸಲ ಕೊಟ್ಟೋಗ್ತಾರೋ ನನ್ನ ಕವರ್ ಫುಲ್ಲು ಕುತ್ಕೊಂಡು ಕಟ್ ಮಾಡಿ ಎಲ್ಲ ಗಿಡಗಳಿಗೆ ಹಾಕೋದು ನನಗೇನೋ ಒಂದು ಖುಷಿ ಕೊಡುತ್ತೆ ಈ ಕೆಲಸದಿಂದ. ಕೆಲವರು ಬೇಜಾರು ಅನಿಸ್ಬೋದು, ನನಗೇನು ಆಗಿಲ್ಲ. ಇದರಿಂದ ಒಳ್ಳೆ ಗೊಬ್ಬರನೂ ಆಗುತ್ತೆ. ನಮ್ಮ ಮನೇಲಿ ಎಲ್ಲ ಪಾಟಲ್ಲೂ ನಿಂಬೆಹಣ್ಣು ಗಿಡ ಇದೆ. ಇದನ್ನು ಹಾಕೋದ್ರಿಂದ ಬಲ್ತ್ ಬೀಜದಿಂದ ಎಲ್ಲ ಪಾಟಲ್ಲೂ ಗಿಡಗಳಾಗಿದೆ. ಅದೊಂದಿನ ವಿಡಿಯೋ ಮಾಡಾಕ್ತೀನಿ ಆಯಿತಾ. ಈಗೆಲ್ಲ ಹಣ್ಣು ಕಟ್ ಮಾಡಿ ಆಯಿತು. ಯಾವ್ಯಾವ ಗಿಡಕ್ಕೆ ಎಷ್ಟೆಷ್ಟು ಹಾಕ್ತೀನಿ ಅಂತ ನೋಡೋಣ, ಬನ್ನಿ ಹೋಗೋಣ. ನೋಡಿ, ಈಗ ನಾನು ಕಟ್ ಮಾಡಿದ್ನಲ್ಲ ಆ ನಿಂಬೆಹಣ್ಣನ್ನ ಗಿಡಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಮಣ್ಣು ಮುಚ್ಚುತ್ತೀನಿ. ಅದು ಅಲ್ಲೇ ಕೊಳೆತು ಗೊಬ್ಬರ ಆಗುತ್ತೆ. ಸಿಗುತ್ತೆ ಅಂತ ನಿಮ್ಗೆ ಯಾರಿಗಾರು ಇದೇ ಥರ ಹಣ್ಣು ಸಿಕ್ಕಿದ್ರೆ ಯಾವಾಗಲೂ ಒಂದ್ಸಲ, 15 ದಿನಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಹಾಕಿ. ತುಂಬ ಹಾಕಿದ್ರೆ ಆಮೇಲೆ ಗಿಡ ಹಾಳಾದರೆ ನನ್ನ ಬೈಕೋಬೇಡಿ ಆಯಿತಾ. ಇದೆ, ಆದರೂ ಇದನ್ನು ಕೂಡ ನಾನು ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಇದೊಂದು ನನಗೆ ಇಷ್ಟವಾದ ಕೆಲಸ. ಆಲ್ರೆಡಿ ದೇವ್ರ ಹೂವಿಂದೆಲ್ಲ ಹಾಕಿದ್ದೀನಿ. ಮಣ್ಣು ಮುಚ್ಚಿಲ್ಲ ನಮ್ಮ ಹುಡುಗ. ಇದು ಕೂಡ ನಿಂಬೆಹಣ್ಣು ಗಿಡನೇ, ಇದೇ ಥರ ಹಾಕಿ ಬಂದಿರೋದು. ಆಲ್ರೆಡಿ ಹಚ್ಚಿಬಿಡ್ತಾ ಇದೆ. ನಿಂಬೆಹಣ್ಣು ಸಿಗುತ್ತೆ ಅಂತ ಇಷ್ಟೊಂದು ಗೊಬ್ಬರ ಎಲ್ಲ ಹಾಕೋದು ಬೇಡ ನೀವು ಯಾರು, ದಯವಿಟ್ಟು. ನಾನು 15 ದಿನಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಹಾಕ್ತಾ ಇರ್ತೀನಿ. ಸಲಿ ಇಷ್ಟೊಂದು ಗಿಡಗಳು ಹೇಗೆ ಬೆಳೆದಿದೆ ಅನ್ನೋ ಕುತೂಹಲ ಇರಬೇಕು ನಿಮಗೆ. ನಾನು ಈ ಗಿಡದ ಹೂವನ್ನೆಲ್ಲ ದೇವರ ಮಸಾಲೆಲ್ಲ ಒಡೆಸಿ ಇದೇ ಪಾಟ್ಗಳು ತಂದು ಮತ್ತು ಅಡುಗೆ ಬಳಸುವಂಥ ತರಕಾರಿ ಸಿಪ್ಪೆಗಳು, ಹಣ್ಣಿನ ಸಿಪ್ಪೆಗಳು, ಮೊಟ್ಟೆ ಸಿಪ್ಪೆಗಳು, ಪ್ರತಿಯೊಂದು ಗೊಬ್ಬರ ಹಾಕೋ ಅಭ್ಯಾಸ ನನಗೆ. ಮನೆಯಲ್ಲಿ ಸುಲಭವಾಗಿ ಗೊಬ್ಬರ ಮಾಡ್ಬೋದಾ ಅನ್ನೋ ಕುತೂಹಲ ಇದ್ದರೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ವಿಡಿಯೋ ಮಾಡ ಹಾಕ್ತೀನಿ. ಇದೇ ರೀತಿ ಸುಲಭವಾದ ಉಪಯುಕ್ತವಾದ ವಿಡಿಯೋಗಳನ್ನ ಮಾಡಾಕ್ತೀನಿ. ನಿಮ್ಮ ಸಲಹೆ ಸಹಕಾರ ಅಗತ್ಯ ಇದೆ. ಕಮೆಂಟ್ ಮೂಲಕ ತಿಳಿಸಿ.